ಮಕ್ಕಳಿಗೆ ಇಷ್ಟಪಡೋ ಥರ ಒಂದು ಸ್ನ್ಯಾಕ್ ವೆರೈಟಿ ಮಾಡ್ತೀವಿ. ಹೈ ಪ್ರೋಟೀನ್ ಈವ್ನಿಂಗ್ ಸ್ನ್ಯಾಕ್ ತುಂಬಾ ಚೆನ್ನಾಗಿದೆ. ಹಾಯ್ ಕವಿತಾ. ಹಲಸಿನ ಹಣ್ಣು ಬನ್ನಿ ನೀವು ತಗೊಳ್ಳಿ. ತುಂಬಾ ಚೆನ್ನಾಗಿದೆ ಕುಶಾ. ಈಗ ಏನ್ ಮಾಡ್ತೀರಿ? ನಾನು ಸಾರಲ್ಲಿ ಹಾಕ್ತೀನಿ. ಹೌದಾ? ನೀವು? ನಾನು ಈವ್ನಿಂಗ್ ಸ್ನ್ಯಾಕ್ ವೆರೈಟಿ ಒಂದು ಮಾಡ್ತೀನಿ. ಹೌದಾ? ತುಂಬಾ ಚೆನ್ನಾಗಿದೆ. ತೋರಿಸ್ಲಾ ರೆಸಿಪಿ? ಹೌದು. ಕವಿತಾ ಏನ್ ಮಾಡ್ತಾ ಇದ್ದೀರಿ? ಇದು ಹಲಸಿನ ಹಣ್ಣು ಬೀಜಗಳು ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೆಪ್ಪರ್ ಸಾಲ್ಟು, ಧನಿಯಾ ಪುಡಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು ಸೊಪ್ಪು, ಹೆಚ್ಚಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್ ಅಂಡು ಸ್ವಲ್ಪ ಚಾಟ್ ಮಸಾಲ, ಇಷ್ಟು ಸಾಕು. ಈಗ ಏನ್ ಮಾಡ್ತೀರಿ? ಇದು ಮಾಮೂಲಿ ನಾವು ಇದು ಮಾಡ್ತೀವಲ್ವಾ ಉಸ್ಲಿ ಆ ಥರ. ಒಗ್ಗರಣೆ ಹಾಕ್ಬೇಕಾ? ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಚಾಟ್ ಥರ ಮಾಡ್ತೀವಿ. ಎಷ್ಟು ಎಣ್ಣೆ ಹಾಕಿದ್ರಿ? ಒಂದು 2 ಸ್ಪೂನ್ ಎಣ್ಣೆ, ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ ಹಿಂಗು, ಶುಂಠಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಸ್ಪೈಸಸ್ ಎಲ್ಲ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ, ಪೆಪ್ಪರ್ ಸ್ವಲ್ಪ ಜೀರಿಗೆ ಪುಡಿ, ಮೆಣಸಿನ ಪುಡಿ, ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಅರಿಶಿನ, ಜಾಸ್ತಿ ಏನು ಬೇಡ, ಇಷ್ಟು ಸಾಕು. ಒಂಚೂರು ಫ್ರೈ ಆದಮೇಲೆ ಬೇಯಿಸಿ ಕಟ್ ಮಾಡಿಕೊಂಡ ಬೀಜಗಳು ಹಾಕ್ತಾ ಇದ್ದೀನಿ. ರುಚಿಗೆ ಸಾಕು ಇಷ್ಟು ಸಾಲ್ಟ್. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಇವಾಗ ಇದು ಚಾಟ್ ಥರ ಮಾಡೋಣ, ಇಲ್ಲಾಂದ್ರೆ ಹಾಗೆ ತಿಂದ್ರೆ ಚೆನ್ನಾಗಿರುತ್ತೆ. ಕವಿತಾ ಈ ರೆಸಿಪಿ ಚೆನ್ನಾಗಿದೆ ಕವಿತಾ. ಟ್ರೈ ಮಾಡಿ ಮೇಡಮ್ ನೀವು ಮನೆಯಲ್ಲಿ. ಹೀಗೆ ತಿಂದ್ರೇನು ಚೆನ್ನಾಗಿರತ್ತೆ, ಬಟ್ ಮಕ್ಕಳಿಗೆ ಚಾಟ್ ಅಂದರೆ ಇನ್ನೂ ಇಷ್ಟಪಡ್ತಾರಲ್ವಾ, ಅದಕ್ಕೆ ಇವಾಗ ಚಾಟ್ ಥರ ಮಾಡ್ತಾ ಇದ್ದೀನಿ. ಇದರ ಮೇಲೆ ಸ್ವಲ್ಪ ಈರುಳ್ಳಿ,
ಸ್ವಲ್ಪ ಟೊಮೆಟೊ, ಫೈನಲಿ ಕೊತ್ತಂಬರಿ. ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡ್ತಾ ಇದ್ದೆ. ಅಷ್ಟೇ ಮೇಡಮ್, ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿದೆ ಕವಿತಾ ನೋಡೋಕ್ಕೆ. ನೋಡೋಕ್ಕೆ ಅಲ್ಲ, ತಿನ್ನೋಕ್ಕೆ ಅಂತಾನೂ ಹೇಳ್ತಾರೆ. ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಹೌದು ಮೇಡಮ್, ಶಾರದಾ, ನಿಮಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನೀವು ತಗೊಳ್ಳಿ ಕವಿತಾ. ಹೈ ಪ್ರೋಟೀನ್ ಈವ್ನಿಂಗ್ ಸ್ನ್ಯಾಕ್, ಹಲಸಿನ ಹಣ್ಣು, ಬೀಜಗಳು